ಭಾಳ ಸಂತೋಷ ಆಗ್ತಿದೆ. ಕಾರಣ ಕರಿ ಈಶಾಡ ಅನ್ನೋ ಮಾವಿನ ಹಣ್ಣು ಬಗ್ಗೆ ನಾವು ಕೇಳೇ ಇರಲಿಲ್ಲ. ನಾವು ಬರೀ ಬೆಂಗಳೂರು ಸುತ್ತಮುತ್ತ ಎಲ್ಲಿಂದನೋ ಆಂಧ್ರ ಪ್ರದೇಶದಿಂದ ಬರೋದು, ಅಲ್ಲಿಂದ ಬರೋ ಮಾವಿನ ಹಣ್ಣುಗಳನ್ನ ಬಂಗೇನಪಲ್ಲಿ, ರಸಗುರಿ, ಬಾದಾಮಿ ಅಂತಾನೆ ಅಂದ್ಕೊಂಡಿದ್ವಿ. ಆದರೆ ಈ ಕರಿ ಈಶಾಡ ಅನ್ನೋದು ಇಂಥ ಒಳ್ಳೆಯ ಒಂದು ಹಣ್ಣು ನನಗೆ ಪರಿಚಯ ಆಗಿದ್ದು ಭಾಳ ಸಂತೋಷ. ಇದೇ ಸಂದರ್ಭದಲ್ಲಿ ಈ ಥರ ಈ ಹಣ್ಣುಗಳೆಲ್ಲ ರಾಜ್ಯದ ಎಲ್ಲ ಕಡೆಗಳಿಗೂ ಆಗಿ ಮತ್ತು ರಫ್ತು ಆಗಬೇಕು. ನಾವು ಕಾರವಾರದಲ್ಲಿ ವ್ಯಾಪಾರ ಮಾಡೋದಾಗಿತ್ತು. ಇವತ್ತು ಅಂಕೋಲಾದಲ್ಲಿ ವ್ಯಾಪಾರ ಮಾಡ್ತೀವಿ. ಮಾವ ಮೇಳಕ್ಕೆ ಬಂದ್ಯ ಮತ್ತು ಮಳೆ ಸ್ವಲ್ಪ ಮಳೆ ಅಂತ ಇತ್ತು, ಗಿರಾಕಿ ಬತ್ತೆ ಇತ್ತು. ಈ ಸೈಡು ಕಾಳಿ ಸೈಡು ಕಡೆಗೆ ನೀಲಮ್ಮು, ಹಾಪುಸು ಮತ್ತು ಮಲ್ಲಿಕ ಮತ್ತು ಅವೆಲ್ಲ ಬಂದ್ಯ ಎಲ್ಲ ಜಾತಿ ಹಣ್ಣು. ಇದು ಮಾವಿನ ಹಣ್ಣು ಅಂದರೆ ರಾಜ್ಯನೇ ಅಂತ ಹೇಳ್ಬೋದು. ಇದು ಮಾವಿನ ಹಣ್ಣು ರಾಜ್ಯ ಕರಿ ಈಸಾಡು. ಇದಕ್ಕೆ ಬಹಳ ವ್ಯಾಲ್ಯೂ ಇದೆ. ಅಂಕೋಲಾದಲ್ಲಾಗಲಿ ಬೇರೆ ದೇಶದಲ್ವಾ ಇದನ್ನು ಒಂದು ಸೇವಿಸಿದ್ರೆ ತುಂಬ ಇನ್ನೂ ಮತ್ತು ಬೇಕು ಎಂಬುದು ಅಷ್ಟು ಹಂಬಲ ಆಗುತ್ತೆ. ಈ ಮಾವಿನ ಹಣ್ಣಿಂದ ಒಂದಿದ್ರೆ ಸಾಕು, ಊಟನೇ ಫುಲ್ ಮಾಡಿದಾಗತ್ತೆ. ಅದಕ್ಕಾಗಿ ಎಲ್ಲರಿಗೂ ಇದು ಮಾವಿನ ಹಣ್ಣಿನ ರುಚಿ ಸವಿಯಲಿ ಮತ್ತು ಇನ್ನಷ್ಟು ಹೆಚ್ಚಿನ ಇದು ಮಾವಿನ ಪ್ರಚಾರ ಆಗಲಿ ಅಂತ ಹೇಳಿ ಮತ್ತು ನದಿ ತಟದಲ್ಲಿ ನಾಡಿನಲ್ಲಿ ಎಲ್ಲ ಬೆಳೆದಿರುವಂಥದ್ದು. ಅದಕ್ಕೆ ನಾಡು ಮಾವು ಅಂತ ಹೇಳ್ತಾರೆ, ಚಾಲ್ತಿ ಮಾವು ಅಂತ ಹೇಳ್ತಾರೆ, ಗೌಂಟಿ ಅಂತ ಹೇಳ್ತಾರೆ, ನಾಟಿ ಮಾವು ಅಂತ ಹೇಳ್ತಾರೆ, ಕಾಡು ಮಾವು ಅಂತಲೂ ಹೇಳ್ತಾರೆ. ಈಗ ಅನೇಕ ವಿಧವಾದಂಥ ರುಚಿಯಲ್ಲಿ ಆ ಮಾವಿನ ಹಣ್ಣುಗಳು ಇಲ್ಲಿ ಲಭ್ಯ ಇತ್ತು. ಅವುಗಳನ್ನು ಆ ತಳಿಗಳನ್ನೆಲ್ಲ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಸೊ ಹಾಗಾಗಿ ಒಟ್ಟಿನಲ್ಲಿ ಅಂಕೋಲೆಯ ಮಾವು ಮೇಳ ಎಲ್ಲ ರೀತಿಯಿಂದ ಮಾವು ಬೆಳೆಗಾರರಿಗೆ ಅವರು ಮಾರಾಟದಲ್ಲಾಗಲಿ, ಅದನ್ನು ಬೆಳೆಸ್ತಕ್ಕಂತಾಗಲಿ, ಅದರ ಮೌಲ್ಯವರ್ಧನೆಗಾಗಲಿ ತುಂಬ ಸಹಾಯಕಾರಿಯಾಗಿ ಪರಿಣಮಿಸ್ತಾ ಇದೆ.